ರೈತನಿಗೆ ಅಪಮಾನ ಮಾಡಿದಂತಹ ಜಿಟಿ ಮಾಲ್ ಅನ್ನು 7 ದಿನಗಳ ಕಾಲ ಕ್ಲೋಸ್ ಮಾಡಲಾಗುತ್ತೆ ಅಂತ ಸದನದಲ್ಲಿ ಸಚಿವರೇ ಹೇಳಿದ್ರು. ಬಟ್ 5 ದಿನಕ್ಕೆ ಮಾಲ್ ರೀಓಪನ್ ಆಗಿದೆ. ಹೇಗೆ ಏನ್ ಕತೆ ಅನ್ನೋದು ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ರೈತನಿಗೆ ಅಪಮಾನ ಮಾಡಿದ್ದ ಜಿಟಿ ಮಾಲ್ ರೀಓಪನ್. ಬಿಬಿಎಂಪಿಗೆ ತೆರಿಗೆ ಪಾವತಿ, ಸರ್ಕಾರಕ್ಕೆ ತಪ್ಪೊಪ್ಪಿಗೆ ಪತ್ರ ಸಲ್ಲಿಕೆ, ಮಾಲ್ ಓಪನ್ಗೆ ಅವಕಾಶ. ರೈತ ಪಂಚೆಯಲ್ಲಿ ಬಂದಿದ್ದಾನೆ ಅನ್ನೋ ಕಾರಣಕ್ಕೆ ಮಾಲ್ ಒಳಗೆ ಬಿಡದೆ ಜಿಟಿ ಮಾಲ್ ಸೆಕ್ಯೂರಿಟಿ ಅನ್ನದಾತನಿಗೆ ಅಪಮಾನ ಮಾಡಿದ್ರು. ತೀವ್ರ ಆಕ್ರೋಶದ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಜಿಟಿ ಮಾಲ್ ಅನ್ನ 7 ದಿನ ಕ್ಲೋಸ್ ಮಾಡುವಂತೆ ಆದೇಶ ನೀಡಿತ್ತು. ಆದರೆ ಮಾಲ್ ಕ್ಲೋಸ್ ಆದ 5 ದಿನಕ್ಕೆ ರೀಓಪನ್ ಆಗಿದೆ. ಸರ್ಕಾರಕ್ಕೆ ತಪ್ಪೊಪ್ಪಿಗೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಸರ್ಕಾರ ಮಾಲ್ ರೀಓಪನ್ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಈಗ ಜಿಟಿ ಮಾಲ್ ಓಪನ್ ಆಗಿದೆ. ಪೊಲೀಸರ ಭದ್ರತೆಯೊಂದಿಗೆ ಓಪನ್ ಅನ್ನ ಮಾಡಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ರ. ಜಿಟಿ ಮಾಲ್ ಮುಂಭಾಗ ಪೊಲೀಸರನ್ನ ನೇಮಕ ಮಾಡಲಾಗಿದೆ. ಇಲ್ಲಿ ಭದ್ರತೆಗೋಸ್ಕರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 18ನೇ ತಾರೀಕು ಮಾಲನ್ನು ಕ್ಲೋಸ್ ಮಾಡಲಾಗಿತ್ತು 7 ದಿನಗಳ ಕಾಲ ಅಂತ. ಆದರೆ ಈಗ ಮಾಲ್ ಕಡೆಯಿಂದ ತಪ್ಪೊಪ್ಪಿಗೆಯ ಪತ್ರ ಬಂದಿದೆ ಅಂತ ಹೇಳಿ ಸರ್ಕಾರ ಈ ಮಾಲ್ ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಎನ್ನುವಂಥದ್ದು ಈಗ ಗೊತ್ತಾಗ್ತಾ ಹೋಗ್ತಾ ಇದೆ. ಅಷ್ಟು ಟೀಕೆಗಳಿಗೆ ಮತ್ತು ಆಕ್ರೋಶಕ್ಕೆ ಒಳಗಾಗಿತ್ತು. ರೈತನಿಗೆ ಅಪಮಾನ ಮಾಡಿತ್ತು, ರೈತನನ್ನು ಪಂಚೆ ಮೇಲೆ ಬಂದಿದ್ರು ಅಂತೇಳಿ ಆ ಮಾಲ್ ಒಳಗಡೆಗೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಇದೆಷ್ಟೆಲ್ಲ ಆದರೂ ಕೂಡ 7 ದಿನಗಳ ಕಾಲ ಕ್ಲೋಸ್ ಅಂತ ಹೇಳಿ ಬರೀ 5 ದಿನಕ್ಕೆ ಕೊಡ್ತಾರೆ ಅಂತಂದರೆ ಯಾವ ಒತ್ತಡಕ್ಕೆ ಮಣಿದಿದ್ದಾರೆ ಎನ್ನುವಂಥದ್ದು ಕೂಡ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ತಪ್ಪೊಪ್ಪಿಗೆ ಪತ್ರ ಕೊಟ್ಟಿದ್ದಾರೆ ಅಂತೇಳಿ ಕೂಡ ಮಾಲ್ ಓಪನ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ತೆರಿಗೆ ಬಾಕಿ ಏನಿತ್ತು 1.67 ಕೋಟಿ ಏನೋ ಇಷ್ಟು, ಅದನ್ನು ಕೂಡ ಕಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ತೆರಿಗೆ ಬಾಕಿ ಕಟ್ಟಿರೋದಕ್ಕೆ ಜೊತೆಗೆ ಏನು ಈ ಒಂದು ತಪ್ಪೊಪ್ಪಿಗೆ ಪತ್ರ ಜಿಟಿ ಮಾಲ್ ಕಡೆಯಿಂದ ಸರ್ಕಾರಕ್ಕೆ ಹೋಗಿದೆ, ಆ ಕಾರಣದಿಂದ ಈಗ ಮಾಲ್ ಓಪನ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಬಿಎಂಪಿ ಕಳೆದ 18ನೇ ತಾರೀಕು 1.5 ಕೋಟಿಗೂ ಹೆಚ್ಚು ತೆರಿಗೆ ಪಾವತಿಸಿಲ್ಲ ಅಂತ ನೋಟಿಸ್ ನೀಡಿ ಸೀಲ್ ಹಾಕಲಾಗಿತ್ತು. ಈಗ ಜಿಟಿ ಮಾಲ್ ಮಾಲೀಕರು ಬಿಬಿಎಂಪಿಗೆ 1,78 ಲಕ್ಷ ರೂಪಾಯಿ ತೆರಿಗೆಯನ್ನ ಪಾವತಿಸಿದ್ದಾರೆ. ಮಾಲ್ 7 ದಿನ ಬಂದ್ ಅಂತ ಹೇಳಿ ಈಗ 5 ದಿನಕ್ಕೆ ಓಪನ್ ಮಾಡಿರೋದು ಸರ್ಕಾರ ಒತ್ತಡಕ್ಕೆ ಮಣಿದಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ರೈತನಿಗೆ ಅಪಮಾನ ಮಾಡಿದ್ದಕ್ಕೆ ಮಾಲ್ಗೆ ಸರ್ಕಾರ ಒಳ್ಳೆ ಪಾಠ ಕಲಿಸಿದೆ. ಈ ಪಾಠ ಉಳಿದ ಮಾಲ್ಗಳಿಗೂ ಮಾದರಿ. ಈಗ ಮಾಲ್ಗಳಿಗೆ ಉಡುಪು ಮಾರ್ಗಸೂಚಿ ಬಿಡುಗಡೆ ಮಾಡೋದಾಗಿ ಸರ್ಕಾರ ಹೇಳ್ತಾ ಇದ್ದು, ಯಾವ ರೀತಿಯ ಮಾರ್ಗಸೂಚಿ ಬಿಡುಗಡೆ ಆಗಲಿದೆ ಕಾದ್ ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.